ಎಲ್ಲಿಂದ ಬಂದಿರೋ ನಾವು ಯಾವ ಉದ್ದೇಶಕ್ಕಾಗಿ ಬಂದಿರೋ ನಮ್ಮ ಹೆಸರೇನು ಎಲ್ಲ ತಿಳಿಯುವುದಕ್ಕೆ ಅಪೇಕ್ಷೆ ಉಂಟು. ಹೇಳುವುದಕ್ಕೆ ಅವಕಾಶ ಇದೆ. ಒಳಗೊಂದು ಭಾಗದವರ ಮಾತಕರ ನನ್ನನ್ನು ಕರೆದು ಈ ಸಿಂಹಾಸನದಲ್ಲಿ ಕೂರಿಸಿ ಯಥಾ ಉಪಚಾರಗಳನ್ನು ಮಾಡಿದನ್ನು ನೋಡಿದಾಗ ನಿಜವಾಗಿಯೂ ನನಗೆ ಹೃದಯ ತುಂಬಿ ಬಂತು. ಬಂದವರನ್ನು ಯಥೋಚಿತವಾಗಿ ಸತ್ಕರಿಸಬೇಕಾದದ್ದು ಧರ್ಮ. ಹೌದು, ಒಬ್ಬ ಗ್ರಾಹಕನಾಗಿ ಮಾಡಬೇಕಾದ ಎಲ್ಲಾ ಕೆಲಸಗಳನ್ನು ನೀನು ಮಾಡಿರಿ. ಯಾವ ಊರಿಂದ ಬಂದಿರಿ, ಯಾಕೆ ಬಂದಿದ್ದೀರಿ ಎನ್ನುವ ಪ್ರಶ್ನೆಯನ್ನು ಮಾಡಿದೆಯಲ್ಲ. ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದವನು. ಹೌದು, ಶರ್ಮ ಅಂತ ನನ್ನ ಹೆಸರು. ಹೌದು ಮಹಾರಾಜ, ನಾನು ಕೇಳುವ ಒಂದು ಪ್ರಶ್ನೆಗೆ ನೀನು ಉತ್ತರವನ್ನು ಕೊಡಬೇಕು. ಹೌದು, ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸಬೇಕಾದ ನಿನ್ನ ಆದ್ಯ ಕರ್ತವ್ಯ. ಹೌದು ಅಲ್ವೇ? ನೀನು ಮನೆ ಮನೆಗೆ ಇಂತಿಷ್ಟು ಹಣವನ್ನು ಕೊಡಬೇಕು ಅಂತೇಳಿ ಮೊದಲೇ ನಿರ್ಣಯಿಸಿದವ ನೀನು ಅಲ್ವೇ? ಅರ್ಥಾತ್ ಕರ ತೆರಿಗೆ ಅಂತೇಳಿ ಪ್ರತಿ ಮನೆಯೊಳಗೆ ಇಷ್ಟಿಷ್ಟ ಕೊಡ್ತಾ ಬಂದಿದ್ದಾರೆ. ರಾಜಾದಾಯಕ್ಕೆ ಬೇಕಾಗಿ ಶಾಸ್ತ್ರವೇ ಸೂಚಿಸಿದ ಹಾಗೆ 6ನೇ ಒಂದು ಅಂಶವನ್ನು ಉತ್ಪತ್ತಿಯಲ್ಲಿ ಕರವಾಗಿ ಕೊಡಬೇಕು ಅಂತೇಳಿ ಅಪ್ಪಣೆಯನ್ನು ಮಾಡಿದ್ದೇವೆ. ನಾವು ಕೊಡ್ತಾ ಬಂದಿದ್ದೇವೆ. ಸರಿ. ಹಾಗೆ ಪ್ರಜೆಗಳಿಗಾದಂತ ಯಾವುದೇ ಸಮಸ್ಯೆಯನ್ನು ಅರಸನಾದವ ನಿವಾರಿಸಬೇಕಾದ್ದು ಆದ್ಯ ಕರ್ತವ್ಯ ಅಲ್ವೇ? ಅಲ್ವೇ? ಅದರ ಬಗ್ಗೆ ನೀನು ಗಮನವನ್ನು ಹರಿಸಿದೆಯಾ? ಈ ತನಕ ನಮಗಂತಹ ದೂರುಗಳು ಯಾವುದೂ ಬಂದಿಲ್ಲ. ಎಲ್ಲ ಸುಕ್ಷೇಮವನ್ನೇ ಅನುಭವಿಸುತ್ತಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದದ್ದು. ರಾಜನೆಂದರೆ ರಾಜ ಜೀವನದ ಭೋಗದ ಬೊಂಬೆ ಅಲ್ಲ, ತ್ಯಾಗ ಜೀವನದ ನಿಷ್ಕಾಮ ಯೋಗಿ ಆಗಬೇಕು. ಕಾಲ ಕಾಲಕ್ಕೆ ಸನ್ನಡತೆಯ ಸದ್ವಿಚಾರಗಳ ಸಕ್ರಿಯ ಶೀಲನಾದರೆ ಮಾತ್ರ ಆತನನ್ನು ಮಹಾರಾಜ ಅಂತ ಕರೀತೀವಿ. ನೀನೊಬ್ಬ ಪೀಠಾಧಿಪತಿ. ಹೌದು, ರಾಜಪೀಠವನ್ನು ಅಲಂಕರಿಸಿ ಕೈಯಲ್ಲಿ ರಾಜದಂಡವನ್ನು ಹಿಡಿದವರಲ್ವೇ? ರಾಜಸಿಂಹಾಸನವನ್ನು ಅಲಂಕರಿಸಿ. ಹೌದು. ಈಗ ನಮ್ಮ ಸಮುದಾಯಕ್ಕೆ ಒಂದು ಮರ್ಯಾದೆ ಹೋಗುವಂತಹ ಪ್ರಸಂಗ ಬಂದಾಗ ಈ ರಾಜಪೀಠವನ್ನು ಏರಿದಂತ ನೀನು ಆ ಸಮುದಾಯವನ್ನು ಒಡೆಯುವಂತ ಪ್ರಯತ್ನ ಮಾಡಬಾರದು, ಅದರ ಒಂದುಗೂಡಿಸಲಿಕ್ಕೆ ನೋಡಬೇಕು. ಸಮುದಾಯ ಒಡೆಯುವುದು? ಹೌದು. ಏನು ಮಾತಾಡ್ತಿದ್ರೆ ನನಗೆ ಅರ್ಥ ಆಗುವುದು. ಕೆಲವು ಸಲ ನನಗೆ ಅರ್ಥ ಆಗುದಿಲ್ಲ ಪೂಜಾ, ಅಷ್ಟು ತಲೆ ಬಿಸಿ ಆಗಿದೆ ನನಗೆ. ಹಾಗಿದ್ರೆ ಯಾವುದೋ ಒಂದು ಸಮಸ್ಯೆಯ ಸ್ಥಿತಿಯಲ್ಲಿ ನಾವು ಸಿಲುಕಿದ್ದೀವಿ. ಹೌದು. ಆದ್ದರಿಂದ ಏನೋ ಮನಸ್ಸಿಗೆ ತೋಚಿದ್ದನ್ನೆಲ್ಲ ಆಡ್ತಾ ಇದ್ದೀವಿ. ಈಗ ನಿಮಗೆ ಬಂದ ಸಮಸ್ಯೆ ಏನು? ಈಗ ನಾ ನಿಮ್ಮ ಸಂಘಟನೆಯನ್ನು ಒಡೆಯುತ್ತೇನೆ ಎಂದು ನೀವು ತಿಳಿದದ್ದು ಯಾಕೆ? ಗಂಡ ಹೆಂಡತಿಯನ್ನು ಬೇರಾಗುವಂತ ಒಂದು ಪ್ರಸಂಗ ಮಾಡಿಬಿಟ್ಟೆ ಅಲ್ಲ ನೀನು. ನಾನು ಯಾರಲ್ಲಿ ಮಾತಾಡುದು? ಮುಖಕ್ಕೆ ಮುಖ ಕೊಟ್ಟಾಗ ಮಾತ್ರ ಮಾತು ಬರುವುದು. ಬೆನ್ನು ತೋರಿಸಿದ್ರೆ ಮಾತು ಮಾಡ್ತದ? ಪರಿಸ್ಥಿತಿಯ ಕೈಗೊಂಬೆಯಾಗಿ ಅಂತಹ ಸನ್ನಿವೇಶಗಳಲ್ಲಿ ನನ್ನ ಜೀವನ ನನ್ನ ವಿಷಯವನ್ನು ಹೇಳು. ನಿಮ್ಮ ವಿಷಯ ಮತ್ಯಾರು? ಇನ್ನೊಬ್ಬರ ವಿಷಯಕ್ಕೆ ನಾನೇ ಬೇಕಾದ್ರೆ ಕೈ ಹಾಕಿ. ನಾನು ಎಲ್ಲಿವಲ್ಲಿ ಅದು ನನ್ನ ಸಂಸಾರದ ವಿಷಯವಾಗಿ ಮಾತಾಡುವುದಕ್ಕೆ ಬಂದು ನಾನು ಮಾತಾಡುವಾಗ ಬೇರೆಯವರ ಯಾವ ವಿಷಯವನ್ನು ಮಾತಾಡುವುದಿಲ್ಲ, ನನ್ನ ವಿಷಯವನ್ನೇ ನೋಟ್ ಇಟ್ಕೊಂಡು ಮಾತಾಡ. ಸರಿ, ಅದು ಒಳ್ಳೆಯದು ಅಲ್ವೇ? ಅಂದ್ರೆ ಈಗ ನಿಮ್ಮ ಸಂಸಾರವು ಬೇರೆ ಬೇರೆ ಆಗಿದೆ. ನನ್ನ ಹೆಂಡತಿ ಮನೆಯಲ್ಲಿ ಇದ್ದವಳು ಈಗ ಏನಾಗಿದೆ ಅಂತ ಗೊತ್ತಿಲ್ಲ. ಆದ್ರಿಂದ ನಂಬಿ ಕದವಿಕ್ಕಿದೆಯೇ ಕದವಿ ಕಡೆಯೇ ರಾತ್ರಿ ಹೊರಗಿದೆ
ರಾಜ್ಯದಲ್ಲಿ ರಾಜನ ಸಜ್ಜನನಾದರೂ ದುಷ್ಟರು ಆ ರಾಜ್ಯದಲ್ಲಿದ್ರೆ ರಾಜನಿಗೆ ಬೆಲೆ ಬರುವುದಿಲ್ಲ ಅಲ್ವೇ? ಹಾಗೆಯೇ ದುಷ್ಟರನ್ನು ದೂರವೇ ಇದು. ಹೌದು ಪ್ರಭು. ಆದರೆ ನಾನು ಬರುವುದಕ್ಕೆ ಕಾರಣ ನೀನು ಪೀಠವನ್ನು ಏರಿದ ನಂತರ ಯಾವ ಮನೆಯಲ್ಲೂ ಹೆಣ್ಣು ಮಕ್ಕಳು ಚಿಲಕ ಹಾಕಿ ಮಲಗುವುದನ್ನು ಬಿಟ್ಟಿದ್ದಾರೆ. ನೀನು ಪೀಠವನ್ನು ಅಲಂಕರಿಸಿದ ನಂತರ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಹೆಣ್ಣು ಮಕ್ಕಳು ಬೀಗ ಹಾಕುವುದಿಲ್ಲ, ಚಿಲಕ ಹಾಕುವುದಿಲ್ಲ, ಬಾಗಿಲೇ ಹಾಕುವುದಿಲ್ಲ. ನಿನ್ನ ಪ್ರಭಾವ ವಿವರಿಸಿ ಹೇಳದಿದ್ರೆ ಇದು ಅಪಾರ್ಥಕ್ಕೆ ಎಡೆಯಾಗುತ್ತದೆ. ನಮ್ಮ ಮಾತಿನಲ್ಲಿ ಯಾವುದೂ ಅಪಾರ್ಥ ಇಲ್ಲ, ಯಥಾರ್ಥನೆಯನ್ನು ಸರಿಯಾಗಿ ಯೋಚಿಸಿದಾಗ ಎಲ್ಲ ವಿಷಯ ಅರ್ಥವಾಗುತ್ತೆ. ಬಾಗಿಲಾಗಲೇ ಮಲಗುತ್ತಾರೆ. ನಿಧಾನವಾಗಿ ಯೋಚಿಸಿದಾಗ ವಿಷಯ ತಿಳಿಯುತ್ತೆ. ಅಂದ್ರೆ ಮಹಾರಾಜರಾದಂಥ ನೀನು ಮಾರು ವೇಷದಲ್ಲಿ ರಾತ್ರಿ ಸಂಚರಿಸುವುದರಿಂದ ಈ ರಾಜನ ಆಳ್ವಿಕೆಯಲ್ಲಿ ನಮಗೆ ಯಾವುದೇ ಬಾಧೆಗಳಿಲ್ಲ, ಭಯಗಳಿಲ್ಲ ಅಂತ ನಿರ್ಭೀತಿಯಿಂದ ಪ್ರತಿಯೊಂದು ಮನೆಯ ಹೆಣ್ಣುಮಕ್ಕಳು ಬಾಗಿಲು ಹಾಕದೇ ತೆರೆದಿಟ್ಟು ಬರ್ತಿದ್ರು. ಛಲದಲ್ಲಿರುವಾಗ ಹೇಗೂ ಬಾಗಿಲು ತೆರೆದಿರುವುದಕ್ಕೆ ಭರವಸೆ ಇದೆ. ನಿದ್ರಿಸುವ ಸಮಯದಲ್ಲಿಯೂ ಕದ ಮುಚ್ಚಬೇಕಾದ ಅನಿವಾರ್ಯತೆ ಇಲ್ಲ. ಅಷ್ಟೊಂದು ವಿಶ್ವಾಸದಿಂದ ನಿಮಗೆ ಉಳಿಯುವುದಕ್ಕೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಅದೇ ನಿಜವಾದರೆ ಮತ್ತೀಗ ನಿಮಗೆ ಆತಂಕ. ಆದರೂ ಮುಂಜಾಗ್ರತಾ ಕ್ರಮವಾಗಿ ನಾನು ಮನೆಗೆ ಚಿಲಕ ಹಾಕಿಯೇ ಇದ್ದು. ನೀವು ಊರಿನಿಂದ ಹೊರತುಪಡಿಸಿ ನೀನು ಎಷ್ಟೊತ್ತಿಗೆ ಬರ್ತೀಯ ಅಂತ ಯಾರಿಗೂ ಗೊತ್ತು. ನಾಳೆ ನಿಮ್ಮ ಮನೆಗೆ ಬರ್ತೇನೆ. ಹಾಗೆಲ್ಲ ಪ್ರಭು, ಸಂಚಾರ ಮಾಡುವಾಗ ಎಲ್ಲಿಂದ ಎಲ್ಲಿಗೆ ಹೋಗ್ತೀರಿ ಅಂತ ಯಾರಿಗೂ ಗೊತ್ತಾಗ್ತದೆ. ಏನಿಗೆ ಸಂಚಾರದಲ್ಲಿರುವವರು ಕಂಡವರ ಮನೆಗೆ ಹೋಗ್ಲಿಕ್ಕೆ ಹಾಗಲ್ಲ ಪ್ರಭು. ಈಗ ನಾನು ಒಂದು ವೇಳೆ ತೆರೆದಿಟ್ಟು ಮಲಗಿದ್ರು ನೀವು ಆಚೆ ಹೋದಾಗ ಬೇರೆ ಯಾರು ಒಳಗೆ ಪ್ರವೇಶ ಮಾಡಲೂಬಹುದು. ದುಷ್ಟರಿರ್ತಾರೆ ಅಂತ ಹೇಳಿದ್ರೆ ನಾನು ಅದನ್ನೇ ಅಲ್ಲ. ಬಾಗಿಲಿಗೊಂದು ತಡೆ ಇರುವುದೇ ಅದಕ್ಕದು. ನಮಗೆ ಬೇಕಾದಾಗ ಮುಚ್ಚುವುದಕ್ಕೆ, ಬೇಕಾದಾಗ ತೆರೆಯುವುದೇ. ಹೌದು, ಅದರಲ್ಲಿ ವಿಶೇಷ ಇದೆ. ಆದರೆ ಚೀತ ಹಾಕಿ ಮಲಗಿದಂತ ನನ್ನ ಮನೆಯಲ್ಲಿ ಗಂಡ ಹೆಂಡತಿ ನಾವು ಮನೆಯಲ್ಲೇ ಮಲಗಿದಾಗ ಬೆಳಿಗ್ಗೆ ಎದ್ದು ನೋಡುವಾಗ ನನ್ನ ಹೆಂಡತಿ ಇಲ್ಲ. ಅದಕ್ಕೆ ಕಾರಣ ನೀವು. ಅವರು ಬೆಳಗ್ಗೆ ಮುಂಚೆ ಎದ್ದು ಎಲ್ಲಿಯಾದ್ರೂ ಹೊಲದ ಕಡೆಗೆ ಹೋಗಿದ್ದಾರೆ ಎನ್ನುವ ನಿರೀಕ್ಷೆ ನನಗಿತ್ತು. ಇದ್ದ ಒಂದು ಹೊಲದಲ್ಲಿ ಎಲ್ಲ ಹುಡುಕಾಡಿದ್ರು, ಎಲ್ಲಿಯೂ ಅವರು ಎಲ್ಲಿಲ್ಲ. ಬಾಗಿಲು ತೆರೆದಿದ್ದ ಮುಚ್ಚಿತ್ತ. ಬಾಗಿಲು ಮುಚ್ಚಿತ್ತು, ತಲೆದಿಂಬ ಅಲ್ಲೇ ಇತ್ತು, ಹೊಲಿಗೆ ಇತ್ತು. ಹಾಗಿದ್ರೆ ಬಾಗಿಲು ತೆರೆದು ಹೋದದ್ದಲ್ಲ ಅಂತ ಆಯ್ತಲ್ಲ. ಹೌದು. ನಿಮ್ಮ ನಿಜಾದ್ರು ಕನಸಿನಲ್ಲಿ ನಡೆಯುವ ಅಭ್ಯಾಸ ಏನಾದ್ರು? ಕನಸಿನಲ್ಲಿ ನಡೆಯಲಿಲ್ಲ, ಅಕ್ಕದಿಂದ ಕೆಳಗಿಲ್ಲ. ಹೇಳಿದ್ ನಾನು ಹೇಗೆಲ್ಲ ಹೋಗ್ತಾರೆ. ಇದ್ರೂ ಒಂದು ಅದರ ಒಳಗೆ ಸುತ್ತಾಡಬೇಕಿತ್ತಲ್ಲ. ಬಾಗಿಲ ತೆರೆಯದ ಮೇಲೆ ಹೊರಗೆ ಹೋಗುವುದಕ್ಕಿಲ್ಲ. ಹಾಗಿದ್ರೆ ಮನೆಯಲ್ಲಿಯೋ ಎಲ್ಲಿಯೋ ಅಡಗಿ ಕುಳಿತಿರಬೇಕು ಅಂತ ನೋಡಿ ಆಯ್ತು, ಎಲ್ಲಿಯೂ ಇಲ್ಲ. ಹೌದೇ? ಹೌದು ಪ್ರಭು. ಉಚ್ಚೋದ್ಯ ಆಯ್ತಲ್ಲ. ಅಲ್ಲ, ನಿಮಗೇನಾದರೂ ಸಂಸಾರ ಪರಸ್ಪರ ವಿರಸ ಏನಾದ್ರೂ ಇಲ್ಲ? ಕೆರೆ ಬಾಗಿಲನ್ನು ವಿರಸವೇ ಇಲ್ಲ. ನಾನು ಹೆಚ್ಚಾಗಿ ಸರಸದಲ್ಲೇ ಇರುವ. ಹಾಗಾಗಿ ನನ್ನ ಹೆಂಡತಿ ಎಲ್ಲಿಯೂ ಕಾಣಲಿಲ್ಲ ಪ್ರಭು. ಎಲ್ಲಿಯೂ ಕಾಣಲಿಲ್ಲ ಅಂತ ನೀವು ನನ್ನಲ್ಲಿಗೆ ಯಾಕೆ ಬರ್ಬೇಕಾದ್ರೆ? ನೀವು ಶಾಸ್ತ್ರ ಸಂಪನ್ನರು. ಹೌದು. ಅಲ್ವೋ? ನಿಮಗೆ ಜ್ಯೋತಿಷ್ ಶಾಸ್ತ್ರದಲ್ಲೆಲ್ಲ ನಂಬಿಕೆ ಯಾರಾದ್ರೂ ಜೋಯಿಸರಲ್ಲಿ ಹೋಗಿ ಕೇಳಿದ್ರೆ ಜ್ಯೋತಿಷ್ಯ ನಾನು ಮಾಡುವ ವ್ಯವಹಾರಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಕಲ್ತಿದ್ದೇನೆ. ಹಾಗಾಗಿ ಅದರ ಬಗ್ಗೆ ನನಗೆ ವಿಶ್ವಾಸ ಉಂಟು. ಆದರೆ ಕೆಲವರಿದ್ದಲ್ಲಿ ನನಗೆ ಹೋಗುವುದು ಬೇಡ ಅನ್ನಿಸ್ತು. ಹೌದೇ? ಹೌದೌದು. ನನಗೆ ರಕ್ತಗತವಾಗಿಯೂ ಅದೇ ಉಂಟು. ಕೆಲವರೆಲ್ಲ ಇದ್ದಾರೆ ಕಲಿತು ಹೇಳುವಂತಹ ಜ್ಯೋತಿಷ್ಯ, ಅದರ ಬಗ್ಗೆ ನನಗೆ ವಿಶ್ವಾಸ ಇಲ್ಲ. ಮತ್ತೆ ಕಲಿಯದೆ ಹೇಳುವ ಜ್ಯೋತಿಷ್ಯದ ವಿಶ್ವಾಸ ಅಲ್ಲಲ್ಲ, ಕೆಲವರೆಲ್ಲ ಇದ್ದಾರೆ. ವಿದ್ಯೆ, ಉದ್ಯೋಗ, ಸ್ತ್ರೀ ಪುರುಷ ವಶೀಕರಣ, ಮಾನಸಿಕ ಚಿಂತೆ, ಸಾಲಬಾಧೆ, ಸತಿಪತಿಯರ ಕಲಹ, ಸಂತಾನ ದೋಷ, ನಿಶಕ್ತಿ, ನರದೌರ್ಬಲ್ಯ. ನಗದೌರ್ಬಲ್ಯದ ನನಗೆ ಅಲ್ಲಲ್ಲ, ಆಚೆ ಮಾತಾಡಲಿಕ್ಕೆ ಆಗುದಿಲ್ಲಲ್ಲ. ನರದೌರ್ಬಲ್ಯ, ಮಾಟ, ಮಂತ್ರ, ಮಾರಣ, ಕೃತ್ರಿಮ, ವಯ, ಅಂತರ್ಪಿಶಾಚಿ, ಪಿತೃಪಿಶಾಚಿ, ಆಕರ್ಷಣ, ವಶೀಕರಣ, ವಿದೇಶ ಪ್ರಯಾಣ, ಗಾಂಧರ್ವ ಸಂಮೋಹಿನಿ, ದುಷ್ಟಶಕ್ತಿ ಸರ್ವದೈವ ಸಂಗಮ, ಆದಿಶಕ್ತಿ ಪರಾಶಕ್ತಿಯುಕ್ತ, ಅತಿಘೋರ ನಿಗುಣ, ದೇವಸ್ತುತಿ, ದೈವಸ್ತುತಿ, ವಾಸ್ತು ದೋಷ ಅಂತ ಹೇಳುವವರು ಅವರಿಗೆ ಕೂತ್ಕೊಳ್ಳಿಕ್ಕೆ ವಾಸ್ತು ಸರಿಯಾಗಿಲ್ಲದೆ ಯಾರ್ಯಾರೋ ಮಾಳಿಗೆ ಮನೆಯಲ್ಲಿ ಕೂತ್ಕೊಂಡು ಇಂತಹ ಕೊಠಡಿಯಲ್ಲಿ ಸಂಪರ್ಕಿಸಿ ಅಂತೇಳಿ ಭದ್ರಕಾಳಿಯ ಭಾವಚಿತ್ರಕ್ಕೆ ಒಂದು ಕಟ್ಟು ಊರುಗಟ್ಟೆಯನ್ನು ಹೊತ್ತಿಸಿ ಆಮೇಲೆ ಒಂದು ನಿಂಬೆಹಣ್ಣನ್ನು ತುಂಡು ಮಾಡಿ ಅದನ್ನು ಸುಣ್ಣ ನೀರಲ್ಲಿ ಮುರಿಸಿ ದಾರಿಯಲ್ಲಿ ಚೆಲ್ಲಿ ಇವತ್ತು ಯಾರು ಪರಿಪಡಿಸಿ ಬರ್ತಾರೆ ಅಂತೇಳಿ ಕಾಯಿ ಹೋಗಿದ್ದಾರೆ. ನಾನೆಂತವ ನಿಮ್ಮ ಮನೆಯ ಗೋಡೆಯಲ್ಲಿ ಎಲ್ಲಿಯೂ ಫಲಕ ಇಲ್ಲ. ಫಲಕವೇ ಇಲ್ಲ. ಹಾಗಂತೇಳಿ ಅವರ ಬಗ್ಗೆ ವಿಶ್ವಾಸ ಇಲ್ಲದೆ ನಾನು ಕಾಡಿನಲ್ಲಿರುವಂತಹ ಒಬ್ಬ ಜ್ಯೋತಿಷ್ಯರಲ್ಲಿ ಹೋಗಿ ಕೇಳಿದಾಗ ಒಬ್ಬ
ಅಂತ ಕೇಳಿದಾಗ ಇದಕ್ಕೆ ಮೂಲ ಕಾರಣ ರಾಜ ಅಂತ ಹೇಳಿದ್ದಾರೆ. ಸಂಕಷ್ಟವೇ ಆಯ್ತಲ್ಲ. ಅಲ್ಲ, ಒಂದು ವೇಳೆ ರಾಜನೇ ಕಾರಣ ಹೌದು ಅಂತಾದ್ರೆ ಹೇಗೆ ಕಾರಣ ಅಂತ ವಿಚಾರಿಸಬೇಕಿತ್ತ ಬೇಡ? ಅವರ ಲೆಕ್ಕಾಚಾರ ಇಟ್ಟುಕೊಳ್ಳುವಂಥದ್ದು ಹಾಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಬೇಕಾದವ ರಾಜ. ರಾಜನು ಇರುತ್ತಾ ಹೀಗಾಗಿದೆ ಅಂತ ಹೇಳಿದ್ರೆ ರಾಜನೇ ಕಾರಣ ಅಂತ ಹೇಳಿ ರಕ್ಷಿಸಬೇಕಾದ ಹೊಣೆಯನ್ನು ಹೊಂದಿದಂತಹ ರಸನಿರುತ್ತಾ ಹೀಗಿದ್ದಂತಹ ಒಂದು ಅತಂತ್ರತೆ ಬರ್ತದೆ ಅಂತಾದ್ರೆ ಅದರ ಹೊಣೆಯನ್ನು ಹೊರಬೇಕಾದವ ರಸ. ಹೌದು ಅಂತ ಹೇಳಿದ್ದಾರೆ. ಹಾಗಾಗಿ ಬೇರೆ ಎಲ್ಲಿಯೂ ಹೋಗದೆ ಇಲ್ಲಿಯವರೆಗೆ ಬಂದಿದ್ದೇನೆ ಪ್ರಭು. ನಾನು ದಯವಿಟ್ಟು ನನ್ನ ಹೆಂಡತಿಯನ್ನು ನಾವು ಸಂಸಾರಕ್ಕೆ ತಮ್ಮನ್ನು ತೊಡಗಿಸಿಕೊಂಡದರ ಮುಖದಿಂದ ನೊಂದ ಹೃದಯದಿಂದ ತಾವಾಡುತ್ತಿರುವಂತಹ ನುಡಿಗಳಿಂದಲೇ ನಿಮಗಾದಂತಹ ಆಘಾತ ಏನು, ಅದರ ತೀವ್ರತೆ ಏನು ಅನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು. ಹಾಗೆಂದು ನಿಮಗದ ರಕ್ಷಣೆಯನ್ನು ಕೊಡುವುದಿಲ್ಲ ಅಂತ ಆಡುವುದಿಲ್ಲ. ಕೊಡಬೇಕಾದ ಹೊಣೆಯನ್ನು ಹೊಂದಿದವನು ನಾನು. ಒಂದು ದೇಶವನ್ನು ಸಂರಕ್ಷಿಸಬೇಕಾದಂತಹ ರಸ ತನ್ನ ಪ್ರಜೆಗಳಿಗೆ ಪ್ರತಿಯೊಬ್ಬನಿಗೂ ಕಷ್ಟಬಾರದು ಪಾಠದಲ್ಲಿ ನೋಡಿಕೊಳ್ಳಬೇಕಾದದ್ದು ಹೌದು. ರಾಜನಾದವ ಕಣ್ಣುಗಳಿಲ್ಲದವರಿಗೆ ಕಣ್ಣುಗಳಾಗಿಯೂ ಬಂಧುಗಳಿಲ್ಲದವರಿಗೆ ಬಂಧುಗಳಾಗಿಯೂ ತಂದೆಯಂತೆಯೂ ತಾಯಿಯಂತೆ ಇರಬೇಕಾದವರು ರಾಜನ ಕರ್ತವ್ಯ ಅಲ್ವೇ? ಇದು ಶಾಸ್ತ್ರ ಸಿದ್ಧಾಂತ ಅಲ್ವೇ? ಇನ್ನೊಮ್ಮೆ ಯಾರ ಮನೆಯಲ್ಲಾದರೂ ಯಾರದ್ದಾದರೂ ಹೆಂಡತಿ ಹೀಗೆ ಹೇಳದೆ ಕೇಳದೆ ಹೋಗುವ ಸ್ಥಿತಿ ಬರ್ತದೆ ಅಂತಾದ್ರೆ ನಾ ಮೊದಲೇ ಕಾಯುವುದಕ್ಕೆ ವ್ಯವಸ್ಥೆ ಮಾಡಬಹುದು. ಇದು ನಮ್ಮ ದೇಶದಲ್ಲೇ ಹೊಸ ಅನುಭವ. ಈ ತನಕ ಮನೆಯಲ್ಲಿ ಮನೆಗಿದೆ ಹೆಣ್ಣು ಮಕ್ಕಳು ಮರು ದಿವಸ ಇಲ್ಲ ಅಂತ ನಮ್ಮ ದೇಶದಲ್ಲಿ ಆಗಲಿಲ್ಲ. ನನಗೂ ಇದು ಹೊಸ ಅನುಭವ. ಇನ್ನೊಂದ್ಸಲ ನಾನು ಜಾಗ್ರತೆ ಮಾಡ್ತೀನಿ. ಆಗಲಿ, ಈಗ ಇನ್ನೊಂದ್ಸಲಕ್ಕೆ ನೀವು ಜಾಗ್ರತೆ ಮಾಡ್ತಿದ್ದಾರೆ. ಈ ಸಲದಲ್ಲಿ ನಾವು ಹುಡುಕಿ ಕೊಡಬೇಕು ಅಂತ ಅಲ್ವಾ? ಹೌದು, ಒಳ್ಳೆಯದು. ಎಲ್ಲಿದ್ದರೂ ಹುಡುಕಿ ಕೊಡಬಹುದು, ಅದು ನನ್ನ ಹೊಣೆ. ಆದರೂ ಸಂಕಷ್ಟ ಒಂದೇ. ಈಗ ಹುಡುಕುವುದು ಅಂದ್ರೆ ನಾ ಹೇಗೆ ಹುಡುಕುವುದು? ನಿಮ್ಮ ಹೆಂಡತಿಯನ್ನು ನಾನು ಇಷ್ಟದಲ್ಲಿ ಇಲ್ಲ, ಅವರ ಮುಖ ಪರಿಚಯವೇ ನನಗಿಲ್ಲ, ಅವರನ್ನು ನಾನು ಹೇಗೆ ಹುಡುಕಿದರುವುದಕ್ಕೆ ಸಾಧ್ಯ? ಒಂದು ಚರ್ಯೆ ಹೇಗೆ ಅರ್ಥ ಆಗುವಲ್ಲ ನೋಡುವ ಹೇಗೆ. ಇದು ಒಂದನ್ನು ತೋರಿಸಿ ಎಷ್ಟು ಅಂತ ಕೇಳಿದ್ರೆ ಅವಳು 20 ಅಂತ ಹೇಳಿ ವಿಷಯದ ಮಾತ್ರ ಅಲ್ಲ, ಲೆಕ್ಕವೇ ಸರಿ ಬರುವುದಿಲ್ವಲ್ಲ, ಕಣ್ಣು ಕಾಣುವುದಿಲ್ಲ. ಅಲ್ಲ, ಹಾಗಲ್ಲ, ಎಲ್ಲವೂ ಸರಿ. ಆದರೆ ಮಾತಾಡುವ ಶೈಲಿ ವಿರುದ್ಧವಾಗಿ ಕಂಡನಿಗೆ. ನಿಮಗೆ ವಿರುದ್ಧವಾದದನ್ನೇ ಮಾತಾಡುವುದು. ನನಗಿಂತಲೂ ಸ್ವಲ್ಪ ಎತ್ತರ, ನಿಮಗಿಂತ ಎತ್ತರ, ತುಂಬ ಎತ್ತರ. ನನಗಿಂತಲೂ ಸ್ವಲ್ಪ ತೋರ, ನಿಮಗಿಂತ ದಪ್ಪ, ಮುಖ ಆಗಲ್ಲ. ಮುಖ ಆಗಲ್ಲ ಅಂದ್ರೆ ನನಗಿಂತಲೂ ಆಗಲ್ಲ. ನಿಮ್ಮ ಮುಖಕ್ಕಿಂತ ಆಗಲ್ಲ. ಹೌದು, 5 ತೋರಿಸಿ ಎಷ್ಟು ರೂಪ ಹೇಳಿಬೇಕು. ಒಂದೇ ಮಾತಲ್ಲಿ ಹೇಳುದಾದ್ರೆ ನಿಮಗೆ ಅನುರೂಪವಾದ ಸತ್ಯ ಆನೆ ನಯನೆ ಶ್ವಾನ ಗಮನೆ ಸೂಕರಾಗ ಅದೇ ಅಂತಲ್ಲ, ಒಂದು ಹೇಳ್ತಾನೆ ನನ್ನ ಹೆಂಡತಿ ಬಗ್ಗೆ ಅದು ಅನುಭವ ಕೇಳಿದ್ದಷ್ಟು ಅಷ್ಟು ವಿಕಾರವಾಗಿ ಒಮ್ಮೆ ವರ್ತಿಸ್ತಾಳೆ, ಒಮ್ಮೆ ಶಾಂತ ರೀತಿಯಲ್ಲಿ ವರ್ತಿಸ್ತಾಳೆ,
ಒಮ್ಮೆ ಪತಿಯೇ ಪರದೈವ ಅಂತ ಹೇಳ್ತಾರೆ, ಒಮ್ಮೊಮ್ಮೆ ನಿನ್ನಷ್ಟು ತೆಗೆದಾಗಿದ್ದವ ಬೇರೆ ಯಾರು ಅಂತಾರೆ. ಈ ನನ್ನ ಸುದ್ದಿ ಅವ್ರು ಯಾರು? ನನ್ನನ್ನು ಹೇಳಿ ಈ ಸ್ವಭಾವವನ್ನು ಹೊಂದಿರಂತ ನನ್ನ ಪತ್ನಿ, ಅವಳನ್ನು ಹೇಗಾದ್ರೂ ಮಾಡಿ ಹೊಂದಿಕೊಳ್ಳಿ ಅಂತ. ಯೋಚಿಸೆ ಬದಲು ಸುಂದರಿಯೋ ಒದಗಲಾರನೆ ಬದಲು ಸುಂದರಿಯೋ ಒದಗಲಾರನೆ ಮದುವೆಯಾಗುವ ಹಿತವಾಗದೆ ಉತ್ತರ ಪ್ರಭು ನಾವನ್ಯತಾ ಭಾವಿಸಬಾರದು. ಇಲ್ಲ, ಯಾರನ್ನು ಅಪಹೇಳನ ಮಾಡುವುದು ನನ್ನ ಉದ್ದೇಶ ಅಲ್ಲ. ಹಾ. ಆದ್ರೆ ನಿಮ್ಮ ಅವಸ್ಥೆಯನ್ನು ನಾ ಅರ್ಥ ಮಾಡಿಕೊಳ್ಳಬಲ್ಲೆ. ಏನು ಪ್ರಭು? ಸಂಸಾರದಲ್ಲಿ ತಾವೆಷ್ಟು ನೊಂದಿದ್ದೀರಿ ಅನ್ನುವುದಕ್ಕಿಂತ ಬೇರೆ ಮಾತೇ ಬೇಡ. ಹೊತ್ತು ಹೊತ್ತಿಗೆ ಉಣ್ಣುವುದಕ್ಕೆ ಅನ್ನವಿಲ್ಲದಿದ್ರೂ ಹೋಗ್ಲಿ, ಮಾನಸಿಕವಾದ ಒಂದು ನೆಮ್ಮದಿಯಾದರೂ ಸಿಗಬೇಕು ಅಂತಾದ್ರೆ ಕಟ್ಟಿಕೊಂಡ ಸಂಸಾರ ಆದ್ರೂ ಸರಿಬೇಕೋ ಬೇಡವೋ? ಬೇಕು. ತಾವಾಡಿದ ಮಾತಿನಿಂದಲೇ ಸ್ಪಷ್ಟವಾಗುತ್ತದೆ. ತಮಗೆ ಪ್ರತಿರೋಧವನ್ನೇ ಸದಾಕಾಲ ಸಾಧಿಸುತ್ತಿರುವಂತಹ ಹೆಂಡತಿ ಆಕೆಯನ್ನು ಕಟ್ಟಿಕೊಂಡು ಕುಂಡುಕಲ್ಲನ್ನು ಕಟ್ಟಿಕೊಂಡು ಹೊಡೆಗಿಳಿದವನ ಗತಿಯಾಗಿದೆ ನಿಮಗೆ. ಮೇಲಕ್ಕೆ ಎತ್ತೋಣವೋ ಕೊರಳಿಗೆ ಗಂಟುಕೊಂಡು ಕಲ್ಲು ಬಿಡುವುದಿಲ್ಲ, ಕೆಳಕ್ಕೆ ಮುಳುಗೋಣವೋ ಉಸಿರು ಕಟ್ಟಿ ಸತ್ತು ಹೋಗ್ತದೆ. ಈ ಸ್ಥಿತಿಯಲ್ಲಿ ದೇವರೇ ನಿಮಗೆ ಕೊಟ್ಟ ಒಂದು ಅವಕಾಶ ಅಂತ ತಿಳಿದು ಸುಮ್ಮಗಿರುವುದಲ್ಲೂ ಒಳ್ಳೆಯದು. ಹೇಗೂ ಹೋಗುವುದು ಹೋಯಿತು, ನೀವಾಗಿ ನಿವಾರಿಸಿದ್ರೆ ನಿಮಗೊಂದು ಅಪವಾದ ಕಾರಣವಾಗ್ತದೆ. ತಾನಾಗಿ ದೈವವೇ ಅಪಹರಿಸಿ ಅಂತ ಭಾವಿಸಿಕೊಂಡು ಒಂದು ಒಳ್ಳೆ ಹೆಣ್ಣು ನೋಡಿ ಮದುವೆ ಆಗಲಿಕ್ಕೆ ಏನು ಮಾತಾಡ್ತೀವಿ ಮಹಾ? ಸರ್ವರ ಕೂಡಿ ಬದಿಯನ್ನಾದರೂ ಕಾಡಿದರು ಸಹಧರ್ಮಿಣಿಯ ಬದಿ ಪುರೇ ಧಾರ್ಮಿಕನು ನೀಡುವುದು ನಾನಲ್ಲ ಕರನಿಗಾಡುವೆಯ ಗರವೆಯರು ಮೊರೆಯರಿ ಪಾಲ ಕೆಡಿಸದಿರುವುದು ಬೇಡನು ಮೊದಲ ನುಡಿಯಲಿ ಆಡಿರು ಈ ಪ್ರಭು, ಬೇರೆ ಹೆಣ್ಣನ್ನು ಹುಡುಕಿ ಮದುವೆ ಮಾಡ್ತೀನಿ ಅಂತ ಹೇಳ್ತೀರಿ. ಯಾವ ಹೆಣ್ಣನ್ನು ನನಗೆ ಮದುವೆ ಮಾಡಿದ್ರಿ ಅವಳು ನನಗೆ ಹೆಂಡತಿ ಆಗ್ತಾಳ? ನನ್ನಲ್ಲಿರುವ ನನ್ನಲ್ಲಿರುವ ಆಸ್ತಿಗೆ ಎಷ್ಟು ಅಂತ ನೋಡ್ಲಿಕ್ಕೆ ಬಂದಾಳ ವಿನಃ ನನ್ನ ಮಗನಿಗೆ ಅವಳು ತಾಯಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಅವಳಿಗೆ ಮತ್ತೊಬ್ಬ ಮಗ ತಾಯಿ ಆಗ್ತಾನೆ. ಅದಾಗುವುದಿಲ್ಲ. ಜೀವನದಲ್ಲಿ ಪುರುಷನಾದವ ಒಬ್ಬಳನ್ನೇ ಮಾತ್ರ ಹೆಂಡತಿ ಅಂತ ಕರೆಯಬೇಕು, ಒಬ್ಬಳನ್ನೇ ಹೆಂಡತಿ ಅಂತ ಸ್ವೀಕರಿಸಬೇಕು. ಇದು ಶಾಸ್ತ್ರ ಸಿದ್ಧಾಂತ ಅಲ್ವೇ? ಧರ್ಮಸಮ್ಮತವಾದಂತಹ ಮಾತುಗಳು. ಪುರೋಹಿತರು ಮದುವೆ ಮಂಟಪದಲ್ಲಿ ಒಂದಷ್ಟು ಮಂತ್ರಗಳನ್ನು ಹೇಳುತ್ತಾರೆ. ಸಾವಿರಾರು ದೇವತೆಗಳ ಮುಂದೆ ಅಗ್ನಿ ಸಾಕ್ಷಿಯಾಗಿ ಸಾವಿರಾರು ಜನಗಳ ಮುಂದೆ ತಾಳಿಯನ್ನು ಕಟ್ಟುವಾಗ, ಸಪ್ತಪದಿಯನ್ನು ತುಳಿಯುವಾಗ ಹೇಳುವುದಿಲ್ಲ, ಧರ್ಮೇಚ ಅರ್ಥೇಚ ರಾಮೇಚ ನ ಅತಿಚರಾಮಿ ನಾತಿ ಚರಿತವ್ಯಂ ಎನ್ನುವುದನ್ನು ಹೇಳಿದ್ದು ಕೇವಲ ಪುರೋಹಿತರಿಗೆ ಪುರುಷತ್ತುಂಟು, ಬಂದವರಿಗೆ ಸಮಯ ಹೋಗಿ ಎನ್ನುವ ಕಾರಣಕ್ಕಾಗಿ ಅಲ್ಲ. ಅಲ್ವೇ? ಹೆಂಡತಿ ಇಲ್ಲದಿದ್ದು ನಾನು ಬದುಕಿನಲ್ಲಿ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ದಾನವನ್ನಾಗಲಿ ಧರ್ಮವನ್ನಾಗಲಿ ಅಥವಾ ಯಾವುದೇ ಪುಣ್ಯ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಾಗಲಿ ಜೊತೆಯಲ್ಲಿ ಹೆಂಡತಿ ಆದವರಿದ್ದರೆ ಮಾತ್ರ ಪುಣ್ಯ ಪ್ರಾಪ್ತಿಯಾಗುವುದಲ್ವೇ? ಅಲ್ವೇ? ಹೆಂಡತಿಯನ್ನು ಬಿಟ್ಟು ನಾನು ಬೇರೊಬ್ಬರನ್ನು ಮದುವೆ ಆದರೆ ಆ ಪುಣ್ಯ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ ಇದೆ? ಅದನ್ನು ಸರಿಯಾಗಿ ಯೋಚಿಸಿ ಪ್ರಭು. ಸ್ವಾಮಿ, ಕೇವಲ ನೀವು ನಿಮ್ಮ ಸತಿಯನ್ನು ಮರೆತು ಬಿಡಬೇಕು ಅನ್ನುವುದಕ್ಕಾಗಿ ಹೇಳಿದ್ದು ನನ್ನ ಮನಸ್ಸಿನಲ್ಲಿ ಒಂದು ಸಂದಿಗ್ಧಕ್ಕೆ ಬ್ರಾಹ್ಮಣರಾದ ನೀವು ಒಂದು ಉತ್ತರ ಬರಲಿ ಅನ್ನುವುದಕ್ಕಾಗಿ ಮಾತ್ರ. ಅಲ್ಲ, ಒಂದೊಂದು ಹೆಜ್ಜೆ ಇಡುವಾಗಲೂ ಒಂದೊಂದು ಹೆಜ್ಜೆಗೆ ಒಂದೊಂದು ಮಹತ್ವವನ್ನು ಹೇಳಿವೆ. ನಿನ್ನ ಪತ್ನಿ ಇಡುವಂತಹ ಮೊದಲನೇ ಹೆಜ್ಜೆ ನಿನ್ನ ಹಿತಚಿಂತನೆಗಾಗಿ, ನಿರಂತರ ಅನ್ನ ಸಮೃದ್ಧಿಗಾಗಿ. ಎರಡನೇ ಹೆಜ್ಜೆ ಅಂತ ಹೇಳಿದ್ರು, ನಿನ್ನ ಕೋಶಾಧಿಕಾರಿಣಿಯಾಗಿ ನೀನು ಸಂಪಾದಿಸಿದ ಧನವನ್ನು ರಕ್ಷಿಸುವಂತಾಗಲಿ. ಇದೆಲ್ಲ ಹೇಳ್ತಾ ಹೋಗಿದೆ. ಅದೇನು ಸುಮ್ಮನೆ ಬಾಯ್ಪಟ್ಟ ಕೇಳಿದ? ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಕವಾಗಿ ಕೈ ಹಿಡಿದ ಒಬ್ಬಳಾಗಿ ಸತಿ ಧರ್ಮಪತ್ನಿ ಅಂತ ಗುರುತಿಸಲ್ಪಡುವುದು.
ಕೇವಲ ಸಂಸಾರ ಸುಖವನ್ನುವುದು ದೈಹಿಕವಾದಂತಹ ಸಂಬಂಧವಲ್ಲ, ಅಲ್ಲ. ಧಾರ್ಮಿಕವಾದ ಸಂಬಂಧ. ಆ ನೆಲೆಯಿಂದ ಹೆಂಡತಿಯಾದವರನ್ನು ಕಳೆದುಕೊಂಡು ಬದುಕಿನಲ್ಲಿ ಮತ್ತೊಬ್ಬಾಕೆಯನ್ನು ಕಟ್ಟಿಕೊಳ್ಳುವುದು ಧರ್ಮಸೇತುವಾದಂತಹ ಕರ್ತವ್ಯವಾಗುವುದಿಲ್ಲ ಅನ್ನೋ ಇದರಿಂದ ತಾ ಮಾಡ್ತಾ ಇದ್ದೀವಿ. ಹೌದು, ಭಕ್ತಿ ಅಂದ್ರೆ ಹಾಗೆ ಅಲ್ವೇ? ಗಂಡನಿಗೆ ಹೆಂಡತಿಯಾಗಿ ಈ ಪ್ರಪಂಚದಲ್ಲಿ ಯಾರು ಮಾಡುವಂತಹ ಸಾಧನೆಯನ್ನು ಮಾಡಿ ಮಕ್ಕಳನ್ನು ಹೇಳ್ತಾ, ಮಕ್ಕಳನ್ನು ಸಲಹುತ್ತಾ, ಗಂಡ ಹೇಳಿದಾಗೆ ಕೇಳಿ ತನ್ನ ಬದುಕು ಸಂಸಾರ ಹಾಗೆ ಮಕ್ಕಳು ಮಕ್ಕಳು ಅಂತ ಹೇಳ್ತಾ ಮೇಲವತ್ತಿಂತೆ ತಾನು ಉರಿದು ಲೋಕಕ್ಕೆ ಬೇಕಾಗಿ ದುಡಿಯೋಳು, ಮನೆಗೆ ಬೇಕಾಗಿ ದುಡಿಯೋಳು ಹೆಣ್ಣಲ್ವೇ? ಆ ಹೆಣ್ಣಿಗೆ ಏನ್ ಮಾಡಲಿಕ್ಕೆ ಸಾಧ್ಯ ಉಂಟು ಪ್ರಭು? ಸ್ವಲ್ಪ ಯೋಚಿಸಿ. ನಾ ಕೇಳಿದ್ಯಾಕೆ, ನಮ್ಮ ಮಂತ್ರಿಗಳೆಲ್ಲ ನಮ್ಮನ್ನು ಒತ್ತಾಯಿಸಿದರು, ಸತಿ ಇಲ್ಲದೆ ಇರುವಂತಹ ನೀನು ಮತ್ತೊಂದು ಮದುವೆಯಾಗು. ಆ ಕಾಲಕ್ಕೆ ನಾ ಅದನ್ನು ಆಕ್ಷೇಪಿಸಿದೆ ಅಲ್ಲಗಳಿ. ಈಗಾಗಲೇ ನಾ ಕೈ ಹಿಡಿಯುವ ಸೌದಾಮಿನಿಯನ್ನಲ್ಲದೆ ಮತ್ತೊಬ್ಬಾಕೆಯನ್ನು ನಾ ವಿವಾಹವಾಗುವುದಿಲ್ಲ ಅಂತ ಸುಮ್ಮನಿರಬೇಕು. ನನ್ನ ನಿರ್ಣಯದ ಸಾಧುತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಿಮ್ಮ ನಿರ್ಣಯಕ್ಕಾಗಿ ನಾ ಪ್ರಯತ್ನಿಸಿದೆ. ಹೌದಾ? ಹಾಗಿದ್ರೆ ನನ್ನ ನಿರ್ಣಯವು ನಿಮ್ಮ ನಿರ್ಣಯವು ಒಂದೇ. ಕಟ್ಟಿಕೊಂಡ ಹೆಂಡತಿ ಸಂಸಾರ ಜೀವನದಲ್ಲಿ ನಮಗೆ ಒಗ್ಗಿ ಬರಲಿ ಒಗ್ಗದೆ ಹೋಗಲಿ, ಕಟ್ಟಿಕೊಂಡವಳನ್ನು ಬಿಟ್ಟು ಬಿಡಕೂಡದು ಅನ್ನುವಂತಹ ಪ್ರಶ್ನೆಯನ್ನು ನನ್ನಲ್ಲಿ ಮತ್ತೆ ನಾವು ಜಾಗೃತಪಡಿಸಿದ್ದೀವಿ. ಇಷ್ಟು ತಿಳಿದವರಾದಂತಹ ನಾನು ನನ್ನ ಹೆಂಡತಿಯನ್ನು ಬಿಟ್ಟರೆ, ಆ ಹೆಣ್ಣನ್ನು ಬಿಟ್ಟು ಹೋದ್ರೆ ಮುಂದೆ ನಮ್ಮ ಜಾತಿಯ ಯುವಕರಿಗೆ ಹೆಣ್ಣೇ ಸಿಗದಿರುವಂತಹ ಕಾಲ ಬಂದರೂ ಬರ್ಬೋದು. ಹೌದಪ್ಪ, ನಿಮ್ಮ ಮುಂದಾಲೋಚನೆ ಎಲ್ಲ ಬಹಳ ಚಂದ, ಒಳ್ಳೆ. ಈಗ ನಿಮಗಾಗಬೇಕಾದದ್ದೇನು? ನನ್ನ ಹೆಂಡತಿ ಬೇಕಷ್ಟೇ. ಹುಡುಕುವುದಕ್ಕೆ ನಾನೇ ಬಂದದ್ದು. ಆದ್ರೆ ನಿಮ್ಮ ಹೆಂಡತಿಯ ಪರಿಚಯ ನನಗಿಲ್ವ? ಇಲ್ಲ. ನೀವು ಜೊತೆಗೆ ಸರಿ, ಒಟ್ಟಾಗಿ ಹೋಗುವ. ಹೋಗುವ. ನಿಮ್ಮ ಹೆಂಡತಿಯಲ್ಲಿ ಸಿಗ್ತಾರೆ. ಹಾಗೆ ನಾನು ಸಿಗ್ತೇನೆ.